ಸೈತಾನನು ಎಲ್ಲರ ಹೃದಯಗಳಲ್ಲಿ ತುಂಬಿದಾನೆ ಬೇರೆ, ಎಲ್ಲರ ಹೃದಯಗಳಲ್ಲಿ ತುಂಬಿದಾನೆ. ಇಲ್ಲಿ ನಡೆದಿರುವಂತ ಕಾರ್ಯಗಳು ಇವತ್ತು ಫಿಲಂಗಳಲ್ಲಿ ನೋಡ್ತಾ ಇದೀವಿ ಬೇರೆ, ಫಿಲಂಗಳಲ್ಲಿ ನೋಡ್ತಾ ಇಲ್ಲ ಬೇರೆ. ಹೌದು ಬೇರೆ. ಯಾವನಾದ್ರೂ ಮನುಷ್ಯನನ್ನ ಪ್ರೀತಿಸೋದನ್ನ ಎಲ್ಲಾದ್ರೂ ತೋರಿಸ್ತಾರ ಫಿಲಂಗಳಲ್ಲಿ? ತೋರಿಸಲ್ಲ ಬೇರೆ. ಕೊಂದಾಕು ಒಂದ್ ಮಾತಾಡ್ನ ಒಡಿ ಕೊಂದಾಕು, ಇದೇ ಬೇರೆ. ಮನುಷ್ಯನನ್ನು ಪ್ರೀತಿಸುವಂತ ಫಿಲಂಗಳು ತೆಗೆಲ್ಲ ಬೇರೆ, ಇವರು ತೆಗೆಲ್ಲ. ಯಾಕೆ ಗೊತ್ತಾ? ಇವ್ರೊಳಗಡೆ ಯಾರಿದ್ದಾನೆ ಗೊತ್ತಾ? ಇವ್ರೊಳಗಡೆ ಅವರಿದ್ದಾನೆ. ಯಾರು ಗೊತ್ತಾ? ಘಟ ಸರ್ಪನು ಒಬ್ಬೊಬ್ಬರ ಹೃದಯದಲ್ಲಿ ಸೇರ್ಕೊಂಡು ಈ ಫಿಲಂಗಳ ಮೂಲಕ ಪ್ರಪಂಚಕ್ಕೆ ಹೊಡೆದಾಡಿ ಕೊಲ್ಲಿ, ಲಾಂಗ್ ಹಿಡ್ಕೊಳ್ಳಿ, ಮಚ್ಚಿಡ್ಕೊಳ್ಳಿ, ಎಲ್ಲ ಹಿಡ್ಕೊಂಡು ಸರ್ವನಾಶ ಆಗಿ ಸತ್ತೋಗಿ ಮನುಷ್ಯನನ್ನ ಪ್ರೀತಿಸೋದು ತೋರ್ಸಲ್ಲ, ಎಲ್ಲೂ ತೋರ್ಸಲ್ಲ. ತೋರ್ಸೋದಕ್ಕೆ ಸಾಧ್ಯನೇ. ಯಾಕಂದ್ರೆ ಇವರು ಹೃದಯದಲ್ಲಿ ತುಂಬಿರೋದೇ ಬಾಯಲ್ಲಿ ಬರ್ತಾ ಇದೆ ಬೇರೆ, ಬಾಯಲ್ಲಿ ಬರ್ತಾ ಇದ್ದಾರೆ. ಹೃದಯದಲ್ಲಿ ಯಾರಿದ್ದಾರೆ? ಅವನಿದ್ದಾನೆ ಬೇರೆ. ಒಬ್ಬೊಬ್ಬರ ಹೃದಯದಲ್ಲಿ ಸೇರ್ಕೊಂಡು ಮಾನವರನ್ನು ನರಕಾಗ್ನಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಹಗಲು ರಾತ್ರಿ ಆತನು ಕಷ್ಟ ಪಡ್ತಾ ಇದ್ದಾನೆ. ಯಾರು? ಘಟ ಸರ್ಪನು ಕಷ್ಟ ಪಡ್ತಾ ಇದ್ದಾನೆ. ಆತನು ಕಷ್ಟ ಪಡ್ತಾ ಇದ್ದಾನೆ. ಯಾಕೆ? ದೇವರ ಮಕ್ಕಳಾದಂತ ನಿನ್ನ ಮಕ್ಕಳನ್ನು ಬಿಡಲ್ಲ ದೇವ್ರೆ. ನಾನು ಸಣ್ಣ ತಪ್ಪು ಮಾಡಿದ್ಕೆ ನೀನು ಕಳಿಸ್ತಾ ನನಗೆ ಭೂಲೋಕಕ್ಕೆ? ಸಣ್ಣ ತಪ್ಪು ಮಾಡಿದಕ್ಕೆ ಕಳಿಸ್ತಾ? ಹೌದಾ? ನಿನ್ನ ಮಕ್ಳ ಕೈ ತಪ್ಪು ಮಾಡಿಸ್ತೀನಿ ನಾನು, ತಡಿತೀಯ ನೀನು? ಆಯ್ತದ ನಿನ್ ಕೈ ತಡಿದೇವ್ರಂತ ಚಾಲೆಂಜ್ ಕಟ್ಟಿ ಭೂಲೋಕಕ್ಕೆ ಬಂದಿದ್ದಾನೆ. ಭೂನಿವಾಸಿಗಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಘಟ ಸರ್ಪನು ತನಗಿರುವಂತ ಕಾಲವು ಕೊಂಚವೆಂದು ತಿಳಿದು ಭೂನಿವಾಸಿಗಳ ಮೇಲೆ ಎರಗಿದ್ದಾನೆ. ಅವನು ದೇವರ ಮಕ್ಕಳ ಮೇಲೆ ಎರಗಿದ್ದಾನೆ ಬೇರೆ. ಒಬ್ಬೊಬ್ಬರಿಗೆ ಒಂದೊಂದು ರೂಟ್ ಅನ್ನು ತೋರಿಸಿ ಸರ್ವನಾಶಕ್ಕೆ ಕಳಿಸ್ತಾ ಇದ್ದಾನೆ. ಸರ್ವನಾಶಕ್ಕೆ 70 ಮಂದಿ ಬಂದಿ